ರೀತಾ ಬಾರೆ ಹೋಗಣ ಎಲ್ಲನಾತು ಹೋಗನ್ ಬಾರೆ ಅತ್ಲಾಗಿ ನಮ್ಮ ಪಾಡು ಇದ್ದಿದ್ದು ಪಾಡಾಗುತ್ತೆ ಬಾರೆ ಹೋಗನ್ ಬಾರೆ ರೀತಾ. ಇಲ್ಲ ಕಣಮ್ಮ ನಾನು ಬರಲ್ಲ, ನಮ್ಮ ಅಣ್ಣಾರು ಹೆಲ್ಪ್ ಮಾಡೋವರೆಗೂ ನಾನು ಬರಲ್ಲ ಕಣಮ್ಮ. ಅಯ್ಯೋ ನಾನು ಅವಾಗಿಂದ ಯೋಟೇಟೋ ಹೇಳ್ತಾ ಇದ್ದಮ್ಮ. ಅವ್ರೇನು ಕಿವೆಕ್ ಹಾಕ್ಯಮ್ಮಂಗಿಲ್ಲ ಕಣೆ ರೀತಾ. ಏನು ಮಾಡಾನಿ, ಎಲ್ಲೆಲ್ಲೂ ಮನೆ ಇಲ್ಲ ಏನಿಲ್ಲ ಅಲ್ಲ. ಇವಾಗ ಕೈಯ ದುಡ್ಡು ಇದ್ರೇನೋ ಒಂದು ಮಾಡ್ಬೋದಾಗಿತ್ತು, ನನ್ನ ತಗು ಇಲ್ಲ ಕಣೆ. ಈಗ ಎಲ್ಗನ ಹೋದ್ರೆ ಮನೆ ಕೇಳಿದ್ರೆ ಅಡ್ವಾನ್ಸ್ ಕೊಡ್ರಿ ಅಂತಾರೆ. ಎಲ್ಲೂ ಮನೆನೂ ಇಲ್ಲ ಇವಾಗ. ಏನು ಮಾಡೋಣ ಏನು, ಎಲ್ಲನ ಜಾಗ ಇದ್ರೆ ಒಂದಿಟ್ಟು ಗುಡ್ಲು ಹಾಕ್ಯಬೇಕು ಅಷ್ಟೇನಿ. ಎಲ್ಲೆಲ್ಲೂ ಮನೆಗಳಿಲ್ಲಮ್ಮ ಇಲ್ಲಿ. ಯಾಕ ಆ ಕುಡುಕ್ ಪಾತರದ ಮನೆಯಕ್ಕೆ ಅವಾಗ ಕರ್ಕೊಂಡು ಹೋಗಿದ್ದಲ್ಲ, ಅಲ್ಲಿಗೆ ಹೇಳಿ ಕರ್ಕೊಂಡೋಗಿ ಬಿಟ್ಟು ಬಾರೆ. ಯಪ್ಪ ಯಪ್ಪ ಅವನು ಸವಸ್ ಬೇಡಮ್ಮ. ತಾಯಿ ಅಯ್ಯೋ ಅವಾಗ ರಾಮ ಕರ್ಕೊಂಡೋಗಿ ನಾನು ಬೋಲು ಅನ್ಬೋಸ್ತೇನು ಬೇಡ. ಅವನದಂತೂ ಬೋಲ್ ಕಾಟ ಆಗಿತ್ತು 15 ದಿನ ತಿಂಗಳು. ಅಯ್ಯಪ್ಪ ಎಲ್ಲ ನಾ ಕಾಮಕ್ಕಿಲ್ಲ, ಕೊಡ್ದೆ ಕೈ 50 ರೂಪಾಯಿ ಕೊಡು 50 ರೂಪಾಯಿ ಕೊಡು 50 ರೂಪಾಯಿ ಎಂಬನು. ಅಯ್ಯೋ ಶಿವನಿ ಎಲ್ಲೆಲ್ಲೂ ಮನೆ ಇಲ್ಲಮ್ಮ ತಾಯಿ. ಅವನು ಸವಸ್ ಬೇಡ ಪಾಸನ್ ಸವಾಸ. ರಾಮ 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 ನನಗೆ ಯಾಕನೋ ಅವಾಗ ಅವ್ನು ಸವಾಸ ಮಾಡಿದ್ನೋ ಅನ್ನಿಸಿತ್ತು. ರಾಮ ಅಣ್ಣವ್ರಿಗೆ ಹೇಳು ದೊಡಮ್ಮ ಎಲ್ಲ ನಮ್ಮ ಮನೆ ಕೊಡ್ಸೋಕ್ಕೆ. ಅವ್ರು ಏನು ಹೇಳಿದ್ರು ತಲೆ ಕೆಡಿಸ್ಕೊಂಬಂಗಿಲ್ಲ ಆವಾಗಿಂದನ. ನೀವು ಅಂತಾರೆ. ಯಾಕೆ ಜೇಕಯ್ಯ ಏನ ಹೇಳ್ತಾ ಇದೀಯಾ? ನಮ್ಮ ರೀತರ್ಗೆ ಎಲ್ಲ ನಮ್ಮ ಮನೆ ಬೇಕು ಕಣೆ. ನಮ್ಮ ಮನೆ ಬಾಕ್ಲಕ್ಕೆ ಬಂದು ಕೂಕೊಂಡವ್ರಿ. ನಮ್ಮ ಅಣ್ಣರು ಎಲ್ಲ ನಮ್ಗೊಂದು ಮನೆ ಕೊಡಿಸ್ಲಿ ಅಂತ ಹೇಳಿ ಕೂಕೊಂಡವ್ರಿ ಇವ್ರಿಬ್ರಾಳು. ಅವ್ರು ನೋಡಿರಿ ಹೇಳಿರಿ ಅದು ತಲೆ ಕೆಡಿಸ್ಕೊಂಬಂಗಿಲ್ಲ ಕಣ್ ಬಗ್ಗೆಮ್ಮ. ಏನು ಮಾಡಲಿ, ನಮ್ಮ ಗಾಲಿನೇ ಒಂದಿಟ್ಟು ಕಳ್ಳು ಸೂರ್ಕೊಂಬುತ್ತಿ. ಅವರು ಇಲ್ಲ ಕಣಮ್ಮ ನಾವು ತೆಗಿಲ್ಲ, ನಾವೆಲ್ಲಿ ಮನೆ ನೋಡ್ಕೊಡೋಣ ಅಂತ ಅವ್ರು ಅಂಬ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಇವರೇ ನಮಗೆ ದಾರಿ ಮಾರ್ಗ ತೋರಿಸ್ಕೊಡ್ಬೇಕು ಅಂತ ಇದ್ದಾರೆ ಕಣೆ ಭಾಗ್ಯಮ್ಮ. ಅಲ್ಲ ಕಣೆ, ನಿಮ್ಮಂತಾಗೆ ನಾನು ಎಲ್ಲನ ಜಾಗಿತ್ತೇನೆ ಒಂದಿಟ್ಟು ಗುಡ್ಲು ಪಡ್ಲು ಹಾಕ್ಯಮಾರು. ಅದೇ ನಾವಲ್ಲಿ ದನ ಕಟ್ಟಾಕ್ತೀವಲ್ಲ, ಅಲ್ಲ ಐತಮ್ಮ ಜಾಗ. ಬೇಕಾದರೆ ಅಲ್ಲಿ ಒಂದಿಟ್ಟು ಗುಡ್ಲು ಪಡ್ಲು ಹಾಕ್ಯಬೋದು. ಬರ್ರಿ ಅದೆಲ್ಲಿ ತೋರಿಸ್ತೀನಿ. ಹಾಕ್ಯಾಳ್ರಿ ಅಂದರೆ ನಮಗೆ ಬೇಕಾದಾಗ ದನಕರುಗಳು ತಂದಾಗ ಬಿಡಬೇಕಾಗುತ್ತೆ. ಇವಾಗ ಏನಂದರೆ ಸದ್ಯಕ್ಕೆ ತೋರಲ್ಲ ನಾವೇನು, ನಾಳೆ ಹೆಂಗನಾಗಲಿ ತಂದಾಗ ಏನೋ ಬಿಡಬೇಕಾಗುತ್ತೆ ಅಂತ ಹೇಳಿ ತೀರನ ಜಾಗಕ್ಕೆ ಬಾಡಿಗೆನೂ ಕೊಡ್ತೀವಿ ಕಣಮ್ಮ ಭಾಗ್ಯಮ್ಮ. ಎಲ್ಲಿ ನಡಿಯ ನೋಡೋಣದಲ್ಲಿ. ಸೆನಕ್ಕಿದ್ರೆ ಅಲ್ಲೇ ಒಂದಿಟ್ಟು ಗರಿಪರಿ ಹಾಕ್ಯಂಡು ಹೆಂಗ ಅಲ್ಲೇ ಇರ್ತೀವತ್ತ. ಹೆಂಗತ್ತ ಇದ್ದಿದ್ದು ಪಾಡಾಗುತ್ತೆ, ಏನು ಮಾಡೋಣ. ನಮ್ದೊಳ್ಳೆ ಕರ್ಮ ಮತ್ತು ಈ ಪಟ್ಟಿಗಳೇ ಯಾರು ಸವಾಸಕ್ಕೂ ಹೋಗಲ್ಲ ಕಣೆ. ನಾನು ನಮ್ಮ ರೀತ ಯಾರು ಸವಾಸ ಬೇಡ, ಅಲ್ಲೇ ಎಲ್ಲ ಸವಾಸ ಮಾಡಿ ಅನ್ಬೋಸಿರೋದು ಸಾಕು. ಸಾಕು ಅನ್ಬೋಸಿರೋದು. ಬಾದೆಲೆ ನೋಡೋಣ ಭಾಗ್ಯಮ್ಮರ ಮಂತಾಗೆ ಅಲ್ಲಿ ದನ ಕಟ್ಟಾಕ್ತಿದ್ರಲ್ಲ, ಅಲ್ಲಿ ಜಾಗ ಐತೆ ಅಂತಾಳೆ. ಬಾದೆಲ್ಲಿ ನೋಡೋಣ. ಅಲ್ಲಿ ಮ್ಯಾಕಿಂಗ್ ಒಂದಿಟ್ಟು ಗರಿಪರಿ ಆಯ್ಕೆಣೆ ಹೆಂಗ ಮಾಡ್ಕೊಂಡು ಉಣ್ಬೋದತ್ತ. ಹೆಂಗತ್ತ ಮಳೆಗಾಲ ಅಲ್ಲ ಏನೆಲ್ಲ ಬೇಸಿಗೆ ಅಲ್ಲ, ಹೆಂಗ ಇರ್ಬೋದು. ಬರ್ರಿ ಅದೆಲ್ಲಿ ನೋಡೋಣ. ಮಣ್ಣಪ್ಪ ನೀವು ಎಲ್ಪ್ ಮಾಡಲಿಲ್ವಲ್ಲ, ಅವ್ರು ಮಾಡಲ್ಲ ಬಾರಮ್ಮ ಅತ್ಲಾಗೆ. ಇಲ್ಲೇ ನೋಡಮ್ಮ. ಈಗ ಇದೊಂದು ಕರ ಐತಿ, ಅತ್ಲ ಕಟ್ಟಾಕ್ಯಂತೀವಿ. ಒಂದಿಟ್ಟು ಮ್ಯಾಲ ಗರಿ ಪರಿ ಹಾಕ್ಯಂಡು ಇಲ್ಲಿ ಇರಂಗಿದ್ರಿ ಇರ್ರಿ. ಸರಿ ಆಯ್ತು ಹೇಳಕ್ಕ, ಇಲ್ಲೇ ಇರ್ತೀವಿ. ಹೆಂಗ ಜಾಗ ಕೊಟ್ಟಲ್ಲ ಸಾಕು. ಮ್ಯಾಕ ಅಮ್ಮಗೆ ಒಂದಿಷ್ಟು ಗರಿ ತಂದು ಹಾಕ್ಯಮನ ಹಾಕ್ಯಂಡತ್ತ ಹೆಂಗ ಇರೋಣ ಕಣಮ್ಮ ಇಲ್ಲೇನಿ. ಸಾಕು, ಇದೆ ದನಿಗೆ ಪಟ್ಕೆನೆ ಸಾಕು ನಮಗೆ. ಏನಿಲ್ಲ, ಇಲ್ಲಿ ಮ್ಯಾಲೆಲ್ಲನ ಅವು ಇವನ್ನೆಲ್ಲ ನಗಳುಗಳನ್ನೆಲ್ಲ ಇಟ್ಲಕ್ಸ್ತ ಎಳ್ದು ಬಿಟ್ಟು ಕಟ್ಟಿ ಒಂದಿಷ್ಟು ಹೆಚ್ಚಾಗಿ ಗರಿ ಹಾಕ್ಸ್ಕೆ ಬಿಟ್ರಿ ಇಲ್ಲೇನೆ ಆತ. ಏನು ಮಳೆ ಪಳೆ ಬಂದ್ರೂ ಸಿಡಿಯಲ್ಲ ಏನಿಲ್ಲ. ಒಂದಿಟ್ಟು ಇಲ್ಲಿ ಮರೆ ಮಾಡ್ಕೊಳ್ರಿ, ಒಂದಿಟ್ಟು ಮರೆ ಮಾಡ್ಕೊಂಡು ನಿನ್ನ ಗುಡ್ಲಮ್ಮಂಗೆ ಮಾಡ್ಕೊಳ್ರಿ. ಸೆನಕೈತಿಲ್ಲಿ. ಸರಿ ಆಯ್ತು ಹೇಳಿ ಭಾಗ್ಯಮ್ಮ, ಇಲ್ಲೇ ಇರ್ತೀವಿ. ಒಂದಿಟ್ಟು ಇದನ್ನೇ ರೆಡಿ ಮಾಡ್ಕೊಂಡು ಒಂದಿಟ್ಟು ಗುಡ್ಲು ಪಡ್ಲು ಅಮ್ಮಂಗೆ ಹಾಕ್ಕೊಂಡು ಹಿಂಗೆ ಇಲ್ಲೇ ಇರ್ತೀವಿ ಅವಳು. ಹಂಗತ್ತ ಇನ್ನೇನು ಮಾಡೋಣ. ಅಲ್ಲೂ ಕುಕ್ಕಂಡ್ರೆ ಅಲ್ಲೂ ಅವ್ರೇನೇನು ತಲೆ ಕೆಡಿಸ್ಯಮಲ್ಲ. ಏಟ್ ಹೇಳಿರೋನು ಇಲ್ಲ ನಾವು ಮಾಡಲ್ಲ, ನಮ್ಮ ಮತ್ತೆ ನಾವಂತ ಮಾಡಿದೀವಿ ಕಣೆ. ನಾನು ನಮ್ಮ ಅಣ್ಣರೇ ಇದ್ದಾರೆ ಏನು ಅನ್ಕೊಂತಾರೆ ಅಂತ ನಾನು ಮರ್ಯಾದೆಗೆ ಹಂಚ್ಕೊಂಡು ನಾನೇನೋ ನಂಗೆ ನಡ್ಕೊಂಬ್ಲಿಲ್ಲ ಅಂತ ಅಂದರೆ ಅವರು ಹಿಂಗೆ ಮಾಡ್ತಿರ್ಲಿಲ್ಲ. ನಾನು ಮಾಡಿರೋ ಇದಕ್ಕೆ ಅವರು ನಮ್ಮ ಅಣ್ಣರೇನು ತಲೆ ಕೆಡಿಸಿ ಅಂತ ಇಲ್ಲ ಅಷ್ಟೇ. ಇವರಿಂದ ನಮಗೆ ಮರ್ಯಾದೆ ಹೋತು ಊರಾಗೆ ಅಂತ ಹೇಳಿ ಏನು ಮಾಡೋಣ. ಏನೋ ಅಂತ ಏನೋ ಕೆಲ್ಸಕ್ಕೆ ಹೋಗತ್ತ ಏನೋ ಒಂದು ಮಾಡ್ಕೊಂತೆ ನಾನು ನಮ್ಮಮ್ಮಯ್ಯ. ಇನ್ನೇನು ಮಾಡೋಣ, ಹಿಂಗೆ ಇದ್ರೆ ಆಗಲ್ಲ ಜೀವನ. ಕಣಮ್ರಿತ ಸುಮ್ಮನೆ ಓದೇ ಅಂತೀಯ. ಯಾತ್ಕನ ಕೆಲ್ಸಕ್ಕನ ಹೋಗಿ ಕೆಲ್ಸಕ್ಕೆ ಹೋಗಿ ಎಲ್ಲರಿಗೆ ಅದ್ಗದ್ದಂಗೆ ಮಾಡ್ಕೊಂಡು ತಿನ್ಬೇಕು. ಸುಮ್ಮನೆ ಇಲ್ಲ ಆಡ್ಕೊಂಬರ್ ಬಾಯಿಗೆ ಸಾದ್ರೆ ಆಗ್ಬಾರ್ದು. ನಿಜವಾಗ್ಲಮ್ಮ ಓದೇ ಅಂತೀಯ. ಓದಿ ಕೊಟ್ಟು ನೀನು ಯಾಕಮ್ಮ ಹಿಂಗೆ ಇರಿತಾ ನೀನು? ಇಂಥ ತಿಳುವಳಿಕೆ ಇಲ್ದಾರ ಮಾಡ್ಕೊಂಡಂಗೆ ಮಾಡ್ಕೊಂತೀಯ ಜೀವನಾನ.
ಕಣೆ ರೀತಾ ಓದೈದ್ನಿ ಅಂತೀಯ ಸುಮ್ಮನೆ ಇಲ್ಲೋಡಿ ಯಾರು ಸವಾಸನಕ್ಕೂ ಹೋಗ್ಬೇಡ, ರಾಜಿ ಸವಾಸಕ್ಕೂ ಹೋಗ್ಬೇಡ, ಸರಾಜಿ ಸವಾಸಕ್ಕೂ ಹೋಗ್ಬೇಡ, ನಿನ್ನ ಗಂಡು ಸವಾಸಕ್ಕೂ ಹೋಗ್ಬೇಡ, ಯಾರು ಸವಾಸಕ್ಕೂ ಹೋಗ್ಬೇಡ. ಸುಮ್ಮನೆ ಇಲ್ಲೋಡಿ ಇಲ್ಲಿ ಕೈ ಬಿಟ್ಟಾಕಿ ಓದೈದ್ನಿ ಅಂತ ಸುಮ್ಮನೆ ಕೆಲ್ಸಕ್ಕೆ ಹೋಗ್ಕೊಂಡು ಚೆನ್ನಾಗಿರೋದು ಕಲಿ. ಅಷ್ಟೇನೆ. ನೀನು ನಿಮ್ಮಮ್ಮಯ್ಯ ಚೆನ್ನಾಗಿರೋದು ಕಲೀರಿ. ಇನ್ನೇನು ಮಾಡೋಕ್ಕಾಗುತ್ತೆ, ಆಗೋದಾಗೈತೆ. ಇನ್ನು ಮುಂದ್ಕನ ಚೆನ್ನಾಗಿರೋದು ಕಲೀರಮ್ಮ. ಒಂದಿಷ್ಟು ಮನೆಗಿನ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತೀನಿ ದೊಡಮ್ಮ, ಕೆಲ್ಸಕ್ಕೆ ಹೋಗ್ತೀನಿ. ಹಿಂಗೆ ಆದರೆ ನನ್ನ ಜೀವನ ಆಗೋದಿಲ್ಲ. ಕೆಲ್ಸಕ್ಕೆ ಹೋಗಿ ಸ್ವಲ್ಪ ದುಡ್ಡು ಮಾಡ್ಕೊಂಡು ಏನೋ ಒಂದು ಮಾಡ್ಕೋಬೇಕು. ಆಗೋದಿಲ್ಲ ದೊಡಮ್ಮ, ಹಿಂಗೆ ಇದ್ರೆ ಆಗೋದಿಲ್ಲ. ಜೀವನ ವೇಸ್ಟು. ಸುಮ್ಮನೆ ಹುಟ್ಟಿದ್ಕೂ ನಾನು ವ್ಯರ್ಥ. ಬಾ ಇದನ್ನೇನೆ ಎಲ್ಲ ಕಟ್ ಮಾಡೋಣ. ಏನು ಮಾಡೋಕ್ಕಾಗುತ್ತೆ, ಇದನ್ನೆಲ್ಲ ಕಟ್ ಮಾಡಿ ನೀರು ಇದು ಗುಡಿಸಿ ಎಲ್ಲನ ಯಾಕೆ 2 ಪಾತ್ರೆ ಇದ್ರೆ ತಂದ್ಕೊಡೆ ನಿಮ್ಮ ಮನೆಯಾಗೆ. 2 ಪಾತ್ರೆ ತಾನೆ, ನಾನೆಲ್ಲ ತಂದ್ಕೊಡ್ತೀನಿ. ಮಾಡ್ಕೊಂಡು ಉಂಬಕ್ಕೆ ಅದೊಂದು ಇದೊಂದು ತಂದ್ಕೊಡ್ತೀನಿ. ಆಮೇಲೆ ಏನು ಪಾತ್ರೆ ಸಾಮಾನಿಂದೇನು ಲೆಕ್ಕಿಲ್ಲ, ಆಮೇಲೆ ಹಂಗೆ ಮಾಡ್ಕೋಬೋದು. ನೀವು ಹೆಂಗನ ಒಂದಿಟ್ಟು ದುಡಿಯೋದು ಕಲ್ಕಳ್ರಿ. ರೈತ ನೀನು ಕೆಲ್ಸಕ್ಕೆ ಹೋಗಮ್ಮ, ಓದಿದ್ಯಾ? ನರ್ಸಿಂಗ್ ಮಾಡಿದ್ನಿ ಅಂತ ಸುಮ್ಮನೆ ಕೆಲ್ಸಕ್ಕೆ ಹೋಗು. ಯಾವ್ದಾನ ಆಸ್ಪತ್ರೆಗೆ ಸುಮ್ಮನೆ ಕೇಳ್ಕೊಂಬಂದು ಕೆಲ್ಸಕ್ಕೆ ಹೋಗೋದು ಕಲಿ. ಹೆಂಗಲ್ಲ ಅಂದ್ರೆ ನಿನ್ಗೊಂದು 15-20 ಸಾವಿರ ಸಂಬಳ ಕೊಡ್ತಾರೇನ? ನಕ್ಕ ಇವಾಗ ಹೋದ್ರೆ ಒಂದು 15 ಸಾವಿರ ಸಂಬಳ ಕೊಡ್ತಾರೆ. 15 ಸಾವಿರ ಸಂಬಳ ತಂಡ್ರೆ ಜೀವನ ಮಾಡೋದೇನು ಕಷ್ಟ ಅಲ್ಲ, ಹೋಗ್ಬೋದು. ಅಯ್ಯೋ ನನ್ನ ತಾಯಿ, ಒಳ್ಳೆಗೆ 15 ಸಾವಿರ ಸಂಬಳ ತಗೊಂಡ್ರೆ ನೆಮ್ಮದಿ ಜೀವನ ಮಾಡ್ಬೋದು. ಹೋಗು ಸುಮ್ಮನೆ, ಹೋಗಿ ಇಲ್ಲೊಣ್ಣೆಲ್ಲರಿಗೆ ಅದ್ದಂಗೆ ಮಾಡ್ಕೊಂಡು ತಿಂಬತ್ತು ಕಲಿ. ಸುಮ್ಮನೆ ಕಣೆ, ನಾನು ಇಲ್ಲೇ ಹಂಗೆ ಕೂಲಿ ಹೋಗ್ತೀನಿ. ಕೂಲಿನ ನಾಲಿನ ಏನೋ ಒಂದು ಮಾಡ್ಕೊಂಡು ಹೆಂಗ ಅತ್ತ ಇಬ್ಬರಳು ಇರೋಣ. ಎಷ್ಟು ಜನ ಇಲ್ಲ ಇವಾಗ ಹಿಂಗೆ ಅದೇನಾ ಯಾಕ ಹೆಂಗ ಅತ್ತ ಇರೋಕ್ಕಾಗುತ್ತೆ. ಇದನ್ನೇ ಒಂದಿಟ್ಟು ಗುಡ್ಲು ಪಡ್ಲು ಹಾಕ್ಕೊಂಡು ಒಂದಿಟ್ಟು ರೆಡಿ ಮಾಡ್ಕೊಂಡತ್ತ ಹೆಂಗ ಇರೋಕ್ಕಾಗುತ್ತೆ. ಏನು ಮಾಡೋಣ ಬಾರಮ್ಮ, ಹೋಗಿ ಹೊಲ್ದಕ್ಕೆ ಹೋಗಿ ಸ್ವಲ್ಪ ಗರಿಗಳ್ನವನು ಕಟ್ಕೊಂಬರೋಣ. ಕಟ್ಕೊಂಬಂದು ಎಲ್ಲ ಮ್ಯಾಕೆಲ್ಲ ದಿಮ್ನಾಗ ಹಾಕ್ಬಿಟ್ರೆ ಮಳೆ ಪಳೆ ಬಂದಾಗ ಸೋರಲ್ಲ. ಫಸ್ಟು ನೀರೈದು ಗುಡ್ಸೋಣ. ನೀರೈದು ಗುಡಿಸ್ಬಿಟ್ಟು ನೆಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮ್ಯಾಕೆಲ್ಲ ಗರಿ ತಂದು ಹಾಕೋಣ. ಅಲ್ಲಿ ನಮ್ಮ ಹೊಲ್ದ ಕಡೆಗೆ ಹೋಗ್ರಿ ರೀತಾ, ಹೋಗಿ ಅಲ್ಲಿ ಗರಿಗಳು ಬಿದ್ದಿರ್ತಾವಲ್ಲ ಅವನ್ನೆಲ್ಲ ತಗೊಂಬರ್ರಿ. ಮ್ಯಾಕೆ ಇವನ್ನೆಲ್ಲನ ದಿಮ್ನಾಗ ಹಾಕ್ಬಿಟ್ಟು ದಿಮ್ನಾಗ ಹಾಕಿರಿ ಸೋರಲ್ಲ ಮಳೆ ಪಳೆ ಬಂದಾಗ. ಎಲ್ಲನ ಏನೋ ಒಂದು ವ್ಯವಸ್ಥೆ ಮಾಡ್ಕೊಳ್ರಮ್ಮ, ಏನು ಮಾಡೋಕ್ಕಾಗುತ್ತೆ. ಇವಾಗ ಎಲ್ಲೂ ಮನೆ ಇಲ್ಲ ನಮ್ಮೂರಾಗ ಹುಡುಕಿರಿ. ಅದಕ್ಕಾಗಿನ ಎಲ್ಲೆಲ್ಲೂ ಇಲ್ಲ. ಪಾತಾರ ಮನೆಯಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿರು ಕಣೆ ಭಾಗ್ಯಮ್ಮ. ಅವಾಗ ಅಲ್ಲಿನಿ ಪಾತನ ಸವಾಸ ಮಾಡಿ ನೋಡ್ದಲ್ಲ ಹೆಂಗೆ ಅನುಭವಿಸ್ತೆ. ಯಪ್ಪ ಅದಕ್ಕೆ ಅವ್ನು ಸವಾಸ ಬೇಡ, ಒಟ್ಟು ನಾ ಅಕಸ್ಮಾಳ್ದಾಗ ಇರೋಕ್ಕೆ ನಾನು ಈಗ ಇಲ್ಲಿ ಇಂಥ ಜಾಗದಾಗ ಇರೋದು ವಾಸಿ. ದನ ಕರುಗಳು ಕಟ್ಟಿರೋದು ಇನ್ನೂ ಏನೂ ಆಗಿಲ್ಲ ಇಲ್ಲಿ, ಒಟ್ಟು ಅಲ್ಲೊಟ್ಟು ಕಸ್ಮಾಳ ಒಂದು ಅಂತೆ. ಇರ್ಬೋದು ಹೇಳಿ, ಇಲ್ಲೇನು ಇರ್ಬೋದು, ಇಲ್ಲೇನು ಚೆನ್ನಾಗೈತೆ. ಅದೆಲ್ಲ ಮ್ಯಾಕೆಲ್ಲ ಗರಿ ಹಾಕಿದ್ರೆ ಸಾಕು, ಚೆನ್ನಾಗೈತೆ. ಬಂಡೆ ಎಲ್ಲನ ನೀರು ಒಯ್ದು ಗುಡಿಸ್ಬಿಟ್ರೆ ಎಲ್ಲ ಬೆಳ್ಳಗೆ ಆಗ್ತವೆ. ಏನಿಲ್ಲ, ಚೆನ್ನಾಗೈತೆ. ನಾವು ದನಿಂಗ್ ಕ್ವಾಟಿಗೆ ಆದ್ರೂ ದಿನ ನೀರು ಒಯ್ದು ಗುಡಿಸ್ತಿದ್ದ ನಮ್ಮ ಹುಡುಗ. ದಿನ ಕಡ್ಡಿ ಪರ್ಕೆ ತಗೊಂಡು ದಿನ ನೀರು ಬಿಡಾರಲ್ಲ, ಅವಾಗ ದಿನ ಗುಡಿಸ್ತಾ ಇದ್ದ. ಏನಿಲ್ಲ, ಅಚ್ಚುಕಟ್ಟಾಗೈತೆ. ದನಿಂಗ್ ಕ್ವಾಟಿಗೆ ಆದ್ರೂ ಮ್ಯಾಲೊಂದು ಈಟ್ ಹೋಗೈತೆ ಅಷ್ಟೇ. ಒಂಗರಿ ತಂದೆಲ್ಲ ಮುಚ್ಕೆ ಬಿಡ್ರಿ, ಎಲ್ಲ ಸೆನಕ್ಕಾಗುತ್ತೆ. ಘನವಾಗಿರುತ್ತೆ. ಈ ಕಡೆಗೂ ಏನೀಗ ಇಟ್ಲ ಒಂದೀಟ್ ಗಾಳಿ ತುರುತ್ತೆ, ಇಟ್ಲ ಒಂದೀಟ್ ಮಾರೆ ಮಾಡಿಕೇಳ್ರಿ ಅಷ್ಟೇನಿ. ಗುಡ್ಲಮ್ಮಂಗೆ ಒಂದು ಈಟ್ ಹಾಕ್ಯಂಡ್ರಿ ಸಾಕು. ಮಸ್ತಾಗುತ್ತೆ. ಹಿಂದ್ಲದ ಇಟ್ಲಗಳಿದೆ, ಗಾಡಿ ಐತಿ. ಏನು ಯಾತು ಮಳೆ ಪಳೆ ಬಂದ್ರು ನೀರು ಪರ್ ನುಗ್ಗಲ್ಲ, ಏನಿಲ್ಲ. ಗನಮ ಪೆಟ್ಟಿಗೆ ಇದ್ದಂಗೆ ಇರುತ್ತೆ. ನಿಮ್ಮದು ಎಂಥ ಸೆನಕ್ಕಿರುತ್ತೆ. ಇಟ್ಟು ಗರಿ ತಂದು ಹಾಕ್ಯಾಳ್ರಿ, ಹೋಗ್ರಿ. ಅಲ್ಲಿ ಎಲ್ಲನ ಗರಿ ಬಿದ್ದಿರ್ಬೇಕು, ಎಳ್ಕೊಂಬರೋಗ್ರಿ ಹೊಲ್ದಕ್ಕೆ ಹೋಗಿ. ಹೋಗ್ತೀವಿ ಈಗ. ದಾನಿಂಗ್ ಕ್ವಾಟಿಗೆ ಆದರೂ ಪರವಾಗಿಲ್ಲ, ಹೆಂಗ ಜಾಗ ಸಿಕ್ತು ನಮಗೆ. ಹೆಂಗ ಮ್ಯಾಕ್ ಒಂದಿಷ್ಟು ಗರಿ ಹಾಕ್ಯಂಡ್ರೆ ಸಾಕು. ಗುಡ್ಲಮ್ಮಂಗೆ ಚೆನ್ನಾಗಿ ಕಾಣಿಸುತ್ತೆ. ಹಂಗೈತಿ, ಏನು ಮಾಡೋಣ. ನಮ್ಮ ಮನೆ ಬಾರ ಹೆಂಗ ಅತ್ತ ಇದನ್ನೇ ಸರ್ವ್ ಮಾಡ್ಕೊಂಡಿರ್ಬೇಕು. ಏನು ಮಾಡೋಕ್ಕಾಗುತ್ತೆ. ಇವಾಗ ಎಲ್ಲೂ ಮನೆ ಸಿಗಲ್ಲ ಅಂದಮೇಲೆ ಯಾರು ಸವಾಸನೂ ಬೇಡ. ಹೆಂಗ ಕೆಲ್ಸಕ್ಕೆ ಹೋಗಿ ಇನ್ಮೇಲಿಂದ ಚೆನ್ನಾಗಿ ದುಡಿತೀನಪ್ಪ. ಅಯ್ಯೋ ಹೆಂಗಿದ್ದಾಳೆ ಹೆಂಗಾದ್ಲಪ್ಪ ರೀತಾ ಅನ್ಕೋಬೇಕೆಲ್ಲನ. ಹಂಗಿರ್ತೀನಿ. ನೋಡ್ತಾ ಇರ್ರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.